ಶಾಂತಿ. ತನು ಮನ ಧನದಿಂದ ಸತ್ಯವಾದ ಆತ್ಮಿಕ ಸೇವೆಯನ್ನ ಮಾಡಬೇಕು. ಆತ್ಮಿಕ ಸೇವೆಯಿಂದಲೇ ಭಾರತ ಸ್ವರ್ಣಿಮ ಯುಗವಾಗತ್ತಂತೆ ತಮ್ಮ. ತಂದೆಯ ಹೆಗಲ ಮೇಲೆ ಕುಳಿತು ದೇವರನ್ನು ನೋಡಬೇಕಾದರೆ ಗೊತ್ತಾಗಲಿಲ್ಲ. ನಾ ಕೂತಿರೋದು ದೇವರ ಹೆಗಲ ಮೇಲೆಯೇ ಅಥವಾ ತಂದೆಯ ಹೆಗಲ ಸ್ವರ್ಗಕ್ಕಿಂತ ಮಿಗಿಲಂತೆ ತಮ್ಮ. ಓಂ ಶಾಂತಿ ಅಣ್ಣ. ಅಣ್ಣ, ಇವತ್ತು ಬಾಬಾ ಹೇಳ್ತಿದ್ದಾರೆ, ನಿಶ್ಚಿಂತರಾಗಲು ಸದಾ ನೆನಪಿರಲಿ. ಈ ನಾಟಕವು ಎಲ್ಲಕ್ಕಿಂತ ಚೆನ್ನಾಗಿ ಮಾಡಲ್ಪಟ್ಟಿದೆ. ಈ ಡ್ರಾಮಾ ಅನುಸಾರ ಏನೆಲ್ಲ ನಡೆತಿದೆಯೋ ಅದು ಎಲ್ಲವೂ ಸರಿಯಾಗಿದೆ. ಆದರೆ ಈಗ ನೀವು ಮಕ್ಕಳು ನಿಶ್ಚಿಂತರಾಗಲು ಸಾಧ್ಯವಿಲ್ಲ. ಯಾವಾಗ ನಿಮ್ಮ ಕರ್ಮಾತೀತ ಸ್ಥಿತಿಯಾಗುವುದೋ ಆಗ ನೀವು ನಿಶ್ಚಿಂತರಾಗ್ತೀರಿ. ಇದಕ್ಕಾಗಿ ಯೋಗವು ಬಹಳ ಚೆನ್ನಾಗಿರಬೇಕು. ಯೋಗಿ ಮತ್ತು ಜ್ಞಾನಿ ಮಕ್ಕಳನ್ನು ಮುಚ್ಚಿಡಲು ಸಾಧ್ಯವಿಲ್ಲ. ಓಂ ಶಾಂತಿ. ಪತಿತ ಪಾವನ ಶಿವ ಭಗವಾನು ವಾಚ. ತಂದೆಯು ಇದನ್ನ ಈಗಾಗಲೇ ತಿಳಿಸಿಬಿಟ್ಟಿದ್ದಾರೆ. ದೇಹಧಾರಿ ಮನುಷ್ಯರನ್ನೆಂದು ಭಗವಂತ ಎಂದು ಹೇಳಲು ಸಾಧ್ಯವಿಲ್ಲ. ಮನುಷ್ಯರಿಗೆ ಇದು ಗೊತ್ತಿದೆ, ಪತಿತ ಪಾವನ ಭಗವಂತನೇ ಆಗಿದ್ದಾರೆ. ಶ್ರೀಕೃಷ್ಣನಿಗೆ ಪತಿತ ಪಾವನ ಎಂದು ಹೇಳೋದಿಲ್ಲ. ಇದರಲ್ಲಿ ಪಾಪ ಮನುಷ್ಯರು ಬಹಳ ಗೊಂದಲಕ್ಕೊಳಗಾಗಿದ್ದಾರೆ. ಭಾರತವೇ ಸ್ವರ್ಗವಾಗಿತ್ತು, ಈಗ ನರಕವಾಗಿದೆ. ಯಾರು ಕಾಮವನ್ನು ಗೆಲ್ಲುತ್ತಾರೆಯೋ ಅವರೇ ಜಗಜ್ಜೀತರಾಗ್ತಾರಂತೆ. ನಾನು ಸ್ವರ್ಣಿಮ ಯುಗದ ಸ್ಥಾಪನೆ ಮಾಡುತ್ತಿದ್ದೇನೆ. ಅನೇಕ ಬಾರಿ ಈ ಭಾರತ ಸ್ವರ್ಣಿಮ ಯುಗವಾಗಿತ್ತು, ಮತ್ತೆ ಕಬ್ಬಿಣದ ಸಮಾನ ಕಲಿಯುಗದಲ್ಲಿ ಬಂದಿತ್ತು. ಇದನ್ನು ಯಾರೂ ತಿಳ್ಕೊಂಡಿಲ್ಲ. ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯವನ್ನು ಯಾರೂ ತಿಳಿದುಕೊಂಡಿಲ್ಲ. ನಾನು ಜ್ಞಾನಸಾಗರನಾಗಿದ್ದೇನೆ, ಇದು ಗುರಿ ಉದ್ದೇಶವಾಗಿದೆ. ನಾನು ಇವರ ಸಾಧಾರಣ ತನುವಿನಲ್ಲಿ ಪ್ರವೇಶ ಮಾಡಿ ಜ್ಞಾನವನ್ನು ಕೊಡುತ್ತೇನೆ. ಈಗ ನೀವು ಸಹ ಪವಿತ್ರರಾಗಿ ಈ ವಿಕಾರಗಳನ್ನು ಜಯಿಸುವುದರಿಂದ ಜಗಜ್ಜೀತರಾಗ್ತೀವಿ. ಎಲ್ಲ ಮಕ್ಕಳು ಪುರುಷಾರ್ಥ ಮಾಡ್ತಾ ಇದ್ದೀರಾ. ತನು ಮನ ಧನದಿಂದ ಆತ್ಮಿಕ ಸೇವೆ ಮಾಡುತ್ತೀರಿ, ಶಾರೀರಿಕ ಸೇವೆಯಲ್ಲ. ಇದಕ್ಕೆ ಆಧ್ಯಾತ್ಮಿಕ ಜ್ಞಾನ ಅಂತ ಹೇಳಲಾಗತ್ತೆ. ಇದು ಭಕ್ತಿಯಲ್ಲ. ಭಕ್ತಿಯ ಯುಗ ದ್ವಾಪರ ಕಲಿಯುಗವಾಗಿದೆ. ಇದಕ್ಕೆ ಬ್ರಹ್ಮನ ರಾತ್ರಿ ಎನ್ನಲಾಗತ್ತೆ. ಸತ್ಯ ತ್ರೇತಾ ಯುಗಕ್ಕೆ ಬ್ರಹ್ಮನ ದಿನ ಅಂತ ಹೇಳಲಾಗತ್ತೆ. ಯಾರೇ ಗೀತಾ ಪಾಠಿಗಳು ಬಂದರೆ ಅವರಿಗೂ ತಿಳಿಸಿ, ಗೀತೆಯಲ್ಲಿ ತಪ್ಪಾಗಿದೆ. ಗೀತೆಯನ್ನು ಯಾರು ತಿಳಿಸಿದ್ರು, ರಾಜಯೋಗವನ್ನು ಯಾರು ಕಲಿಸಿದ್ರು, ಕಾಮದ ಮೇಲೆ ಜಯ ಗಳಿಸಿದ್ರೆ ನಾವು ಜಗಜ್ಜೀತರಾಗುತ್ತೇವೆ ಅಂತ ಯಾರು ಹೇಳಿದ್ರು? ಈ ಲಕ್ಷ್ಮೀನಾರಾಯಣರು ಸಹ ಬಾಬಾ ಹೇಳ್ತಾ ಇದ್ದಾರೆ, ಜಗಜ್ಜೀತರಾಗಿದ್ರಲ್ವಾ ತಮ್ಮ. ಅಹಂಕಾರ ಯಾವಾಗಲೂ ಕಾಲಿನ ಕೆಳಗಿರಬೇಕು. ತಲೆಯಲ್ಲಿದ್ದರೆ ಕಿರೀಟ ಧರಿಸಲು ಜಾಗವಿರುವುದಿಲ್ಲ. ಭಗವಂತನ ಮುಂದೆ ಯಾರೂ ಮೆರೆಯಲು ಸಾಧ್ಯವಿಲ್ವಂತೆ ತಮ್ಮ. ಅಣ್ಣ, ಬಾಬಾ ಹೇಳ್ತಾರೆ, ಪುರುಷಾರ್ಥವನ್ನು ಅವಶ್ಯವಾಗಿ ಮಾಡಬೇಕು. ಕಾಮದ ಮೇಲೆ ಜಯ ಗಳಿಸ್ಬೇಕು. ನಾನೊಬ್ಬನನ್ನೇ ನೆನಪು ಮಾಡಬೇಕು ಎಂದು ಬಾಬಾ ಹೇಳ್ತಾರೆ. ಆಗಲೇ ವಿಕರ್ಮ ವಿನಾಶವಾಗುತ್ತೆ. ಹೇಗೆ ನೀವು ಮಕ್ಕಳಿಗೆ ಹೇಳುತ್ತೀರೋ, ಯಾರೇ ದೊಡ್ಡವರಿಗಿಂತ ದೊಡ್ಡ ನ್ಯಾಯಾಧೀಶರು ಬಂದರು ಅಂದರೆ ಅವರಿಗೂ ಸಹ ತಂದೆಯು ಮಕ್ಕಳೇ ಎಂದೇ ಹೇಳುತ್ತಾರೆ. ಯಾಕೆಂದರೆ ನಾನು ಸರ್ವಶ್ರೇಷ್ಠ ಭಗವಂತನಾಗಿದ್ದೇನೆ. ನೀವು ರಾಜಕುಮಾರ ಕುಮಾರಿಯರು. ಪದವಿಯನ್ನು ಪಡೆಯಲು ನಿಮಗೆ ಸರ್ವಶ್ರೇಷ್ಠ ವಿದ್ಯೆಯನ್ನು ನಾನೇ ಓದಿಸ್ತೇನೆ. ಇವರಿಗೂ ಸಹ ಓದಿಸ್ತೇನೆ. ಇವರೇ ಮತ್ತೆ ಶ್ರೀಕೃಷ್ಣನಾಗುತ್ತಾರೆ. ಬ್ರಹ್ಮ ಸರಸ್ವತಿಯು ಈ ಲಕ್ಷ್ಮೀನಾರಾಯಣರಾಗುತ್ತಾರೆ. ಈ ಪ್ರವೃತ್ತಿ ಮಾರ್ಗವು ನಡೆಯುತ್ತದೆ. ನಿವೃತ್ತಿ ಮಾರ್ಗದವರು ರಾಜಯೋಗವನ್ನು ಕಲಿಸಲು ಸಾಧ್ಯವಿಲ್ಲ. ರಾಜ ರಾಣಿ ಇಬ್ಬರೂ ಬೇಕಲ್ಲವೇ? ವಿದೇಶದಲ್ಲಿ ಹೋಗಿ ನಾವು ರಾಜಯೋಗವನ್ನು ಕಲಿಯುತ್ತೇವೆ ಎಂದು ಹೇಳುತ್ತಾರೆ. ಆದರೆ ಸುಖವು ಕಾಗವಿಷ್ಟ ಸಮಾನವೆಂದು ಹೇಳುತ್ತಾರೆ. ಅವರಿಗೆ ರಾಜಯೋಗವನ್ನು ಹೇಗೆ ಕಲಿಸುತ್ತಾರೆ ಅಂದ ಮೇಲೆ ಮಕ್ಕಳಿಗೆ ಉಮಂಗ ಬರಬೇಕು. ಆದರೆ ಮಕ್ಕಳು ಇನ್ನೂ ಚಿಕ್ಕವರಾಗಿದ್ದಾರೆ, ಅರ್ಥಾತ್ ಇನ್ನೂ ಬುದ್ಧಿಯು ಬೆಳವಣಿಗೆ ಆಗಿಲ್ಲ. ಯಾರು ಸಂಪೂರ್ಣ ಕಡಿಮೆ ಪದವಿಯನ್ನ ಪಡೆಯುತ್ತಾರೆಯೋ ತಮ್ಮ ಅವರಿಗೆ ಕನಿಷ್ಠ ಮಟ್ಟದವರೆಂದೇ ಹೇಳ್ತಾರಂತೆ. ದಾಸದಾಸಿಯರು, ಚಂಡಾಲರು, ಪ್ರಜೆಗಳಿಗೂ ನೌಕರರು, ಚಾಕರರು ಎಲ್ಲರೂ ಬೇಕಲ್ವಾ? ತಂದೆಯಂತೂ ತಿಳಿಸ್ತಾರೆ, ನಾನಿವರಿಗೆ ತಿಳಿಸುತ್ತಿದ್ದಾನೆ. ಪ್ರತಿ 5,000 ವರ್ಷಗಳ ನಂತರ ಓದಿಸುತ್ತೇನೆ. ಇದನ್ನು ಮನುಷ್ಯರು ಲಕ್ಷಾಂತರ ವರ್ಷಗಳು ಅಂತ ಹೇಳಿಬಿಡ್ತಾರೆ. ಮುಂದೆ ಓದಂತೆ ಅವಶ್ಯವಾಗಿ 5,000 ವರ್ಷಗಳ ಮಾತಾಗಿದೆ. ಅದೇ ಮಹಾಭಾರಿ ಯುದ್ಧವಾಗುತ್ತೆ ಅಂತ ತಿಳಿತಾರೆ. ಆದರೆ
ನೆನಪಿನ ಯಾತ್ರೆಯಲ್ಲಿ ಇರೋದಿಲ್ಲ. ದಿನ ಪ್ರತಿದಿನ ಇನ್ನ ತಡವಾಗುತ್ತಲೇ ಹೋಗುತ್ತೆ. ಗಾಯನ ಇದೆ, ಭಾಳ ಕಳೆಯಿತು, ಸ್ವಲ್ಪ ಸಮಯ ಮಾತ್ರವೇ ಉಳಿಯಿತು ಅಂತ. ಇದೆಲ್ಲ ಈ ಸಮಯದ ಮಾತು. ಇನ್ನು ಪಾವನರಾಗುವುದರಲ್ಲಿ ಸ್ವಲ್ಪವೇ ಸಮಯವಿದೆಯಂತೆ. ಯುದ್ಧವು ಸನ್ಮುಖದಲ್ಲಿ ನಿಂತಿದೆ ಅಂದಾಗ ತಮ್ಮ ಹೃದಯದಲ್ಲಿ ಕೇಳ್ಕೊಳ್ಬೇಕು, ನಾವು ನೆನಪಿನ ಯಾತ್ರೆಯಲ್ಲಿ ಇದ್ದೇವೆಯೇ? ಯಾರೇ ಹೊಸ ವ್ಯಕ್ತಿಗಳು ಬರ್ತಾರಂದರೆ ಅವರಿಂದ ಫಾರ್ಮನ್ನು ತುಂಬಿಸ್ಬೇಕು. ಯಾವಾಗ ತುಂಬುತ್ತಾರೆಯೋ ಆಗ ತಿಳಿಸಿಕೊಡಬೇಕಾಗತ್ತೆ ಅಂತ ಬಾಬಾ ತಿಳಿಸ್ತಿದ್ದಾರೆ ತಮ್ಮ. ನೀನು ಯಾವುದೇ ಸೇಡು ತೀರಿಸಿಕೊಳ್ಳುವ ಅವಶ್ಯಕತೆಯೇ ಇಲ್ಲ. ಕೇವಲ ಒಂದೇ ಹೆಜ್ಜೆ ಹಿಂದಿಟ್ಟು ಕಾದು ನೋಡು. ನಿನ್ನನ್ನು ನೋವಿಂದ ನರಳುವಂತೆ ಮಾಡಿದವನು ಕ್ರಮೇಣ ತಮ್ಮನ್ನೇ ತಾವೇ ನೋವಿನಿಂದ ನರಳಿಸಿಕೊಳ್ಳುತ್ತಾರೆ. ನೀನು ಅದೃಷ್ಟಶಾಲಿಯಾದರೆ ಎಲ್ಲ ನಿಂತು ನೋಡುವೆ ತಮ್ಮ. ಅಣ್ಣ, ಬಾಬಾ ಹೇಳ್ತಾರೆ, ತಾವು ಆತ್ಮರಿಗೆ ಓದಿಸುತ್ತಾರೆ. ತಂದೆ ಆತ್ಮಗಳು ಅಶರೀರಿಯಾಗಿ ಬಿಡುತ್ತಾರೆ. ಈ ಶರೀರದಿಂದ ತಮ್ಮನ್ನ ಭಿನ್ನ ಅಥವಾ ಬೇರೆ ಎಂದು ತಿಳಿಯಬೇಕು. ತಂದೆ ತಿಳಿಸ್ತಾರೆ, ಮಕ್ಕಳೇ, ದೇಹಿ ಅಭಿಮಾನಿ ಭವ, ಅಶರೀರಿ ಭವ. ನಾನು ಆತ್ಮಗಳಿಗೆ ಓದಿಸುತ್ತೇನೆ. ಇದು ಪರಮಾತ್ಮ ಮತ್ತು ಆತ್ಮರ ಮೇಳವಾಗಿದೆ. ಇದಕ್ಕೆ ಸಂಗಮದ ಮೇಳ ಎಂದು ಕರೆಯಲಾಗುತ್ತೆ. ಯಾವುದೇ ನೀರಿನ ಗಂಗೆಯು ಪಾವನರನ್ನಾಗಿ ಮಾಡುವುದಿಲ್ಲ. ಸಾಧು, ಸಂತ, ಋಷಿ, ಮುನಿ ಮುಂತಾದವರೆಲ್ಲ ಸ್ನಾನ ಮಾಡಲು ಹೋಗ್ತಾರೆ. ಗಂಗೆಯು ಪತಿತ ಪಾವನಿಯಾಗಲು ಹೇಗೆ ಸಾಧ್ಯ? ಭಗವಾನು ವಾಚ ಇದೆಯಲ್ಲವೇ, ಕಾಮ ಮಹಾಶತ್ರುವಾಗಿದೆ. ಇದರ ಮೇಲೆ ಜಯ ಗಳಿಸುವುದರಿಂದ ನೀವು ಜಗಜ್ಜೀತರಾಗಿ ಬಿಡುತ್ತೀರಿ. ಗಂಗೆ ಅಥವಾ ಸಾಗರವಂತೂ ಹೀಗೆ ಹೇಳೋದಿಲ್ಲ. ಇದನ್ನ ಜ್ಞಾನ ಸಾಗರ ತಂದೆಯೇ ತಿಳಿಸ್ತಾರೆ. ಮಕ್ಕಳೇ, ಇದರ ಮೇಲೆ ಜಯ ಗಳಿಸಲು ನನ್ನನ್ನು ನೆನಪು ಮಾಡಿ, ಆಗ ನೀವು ಪಾವನರಾಗಿ ಬಿಡ್ತೀರಿ. ದೈವಿ ಗುಣಗಳನ್ನು ಧಾರಣೆ ಮಾಡಿ. ಯಾರಿಗೂ ದುಃಖ ಕೊಡಬಾರ್ದು. ಎಲ್ಲದಕ್ಕಿಂತ ಮೊದಲಿನ ನಂಬರನ್ನ ದುಃಖವಾಗಿದೆ. ಕಾಮ ಕಟಾರಿಯನ್ನ ಮಾಯೆಯ ಮಲ್ಲ ಯುದ್ಧದಲ್ಲಿ ತಮ್ಮ ಸೋಲನ್ನು ಅನುಭವಿಸಬಾರ್ದಂತೆ. ಪುರುಷಾರ್ಥದಲ್ಲಿ ತಣ್ಣಗಾಗಿ ಕುತ್ಕೊಳ್ಬಾರ್ದಂತೆ ತಮ್ಮ. ಸಾಹಸವನ್ನು ಇಟ್ಟು ತಮ್ಮ ಸೇವೆ ಮಾಡಬೇಕಂತೆ. ಈ ನಾಟಕ ಸರಿಯಾಗಿ ಅರ್ಥಾತ್ ನಿಖರವಾಗಿ ಮಾಡಲ್ಪಟ್ಟಿದೆ. ಆ ಕಾರಣ ಯಾವುದೇ ಮಾತಿನ ಚಿಂತೆ ಮಾಡಬಾರ್ದು. ಕರ್ಮಾತೀತ ಸ್ಥಿತಿಯನ್ನು ಪಡೆಯುವುದಕ್ಕೆ ಒಬ್ಬ ತಂದೆಯ ನೆನಪಿನಲ್ಲಿರಬೇಕು. ಯಾವುದೇ ದೇಹದಾರಿಗಳಿಗೆ ಬಾಬಾ ಹೇಳ್ತಿದ್ದಾರೆ ತಮ್ಮ ಶಿಷ್ಯರಾಗಬಾರ್ದಂತೆ. ಅಣ್ಣ, ಬಾಬಾ ನಮ್ಮೆಲ್ಲರಿಗೂ ವರದಾನ ಕೊಡ್ತಿದ್ದಾರೆ. ಶ್ರೀಮತದ ಅನುಸಾರವಾಗಿ ಸೇವೆಯಲ್ಲಿ ಸಂತುಷ್ಟತೆಯ ವಿಶೇಷತೆಯನ್ನ ಅನುಭವ ಮಾಡುವಂತಹ ಸಫಲತಾ ಮೂರ್ತ ಭವ. ಯಾವುದೇ ಸೇವೆಯನ್ನ ಮಾಡಿ, ಯಾವುದೇ ವಿದ್ಯಾರ್ಥಿ ಬರಲಿ ಅಥವಾ ಬರದಿರಲಿ, ಆದರೆ ಸ್ವಯಂನಿಂದ ಸಂತುಷ್ಟವಾಗಿರಿ. ನಿಶ್ಚಯವನ್ನಿಟ್ಟುಕೊಳ್ಳಿ. ಒಂದು ವೇಳೆ ನಾನು ಸಂತುಷ್ಟನಾಗಿದ್ದೇನೆಂದರೆ ಅವಶ್ಯವಾಗಿ ಸಂದೇಶ ಕೊಡುವ ಕಾರ್ಯವನ್ನ ಮಾಡುತ್ತಾರೆ. ಇದರಲ್ಲಿ ಬೇಸರವಾಗಬಾರ್ದು. ವಿದ್ಯಾರ್ಥಿಗಳ ಸಂಖ್ಯೆಯು ಹೆಚ್ಚುತ್ತಿಲ್ಲ ಎಂದರೆ ಪರವಾಗಿಲ್ಲ. ನಿಮ್ಮ ಲೆಕ್ಕಾಚಾರದಲ್ಲಂತೂ ಜಮಾ ಆಗಿಬಿಟ್ಟಿತು, ಮತ್ತೆ ಅವರಿಗೆ ಸಂದೇಶವು ಸಿಕ್ಕಿಬಿಟ್ಟಿತು. ಒಂದು ವೇಳೆ ಸ್ವಯಂ ಸಂತುಷ್ಟವಾಗಿದ್ದೀರೆಂದರೆ ಖರ್ಚು ಸಫಲವಾಯಿತು. ಶ್ರೀಮತದ ಅನುಸಾರವಾಗಿ ಕಾರ್ಯವನ್ನ ಮಾಡಿದರೆಂದರೆ ಶ್ರೀಮತವನ್ನು ಒಪ್ಪಿಕೊಳ್ಳುವುದು ಸಹ ಸಫಲತಾ ಮೂರ್ತಿಯಾಗುವುದಾಗಿದೆ. ಅಣ್ಣ, ಇಂದಿನ ಸ್ಲೋಗನ್ ಆಗಿದೆ, ಅಸಮರ್ಥ ಆತ್ಮರಿಗೆ ಸಮರ್ಥತೆಯನ್ನು ಕೊಡಿ, ಆಗ ಅವರ ಆಶೀರ್ವಾದಗಳು ಸಿಗುತ್ತೆ. ನಿಮ್ಮೆಲ್ಲರಿಗೂ ಈ ಅಣ್ಣ ತಮ್ಮನ ಮುರಳಿಯ ಕಾನ್ವರ್ಸೇಷನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಈ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಓಂ ಶಾಂತಿ.